ಆಪ್ಕಿ ಅದಾಲತ್ನಲ್ಲಿ ಮಧ್ಯಪ್ರದೇಶದ ಚೀಫ್ ಮಿನಿಸ್ಟರ್ ಮೋಹನ್ ಯಾದವ್ ಮೇಲಿರುವ ಆರೋಪವೇನೆಂದರೆ ಇವರು ಉಲ್ಟಾ ದಾರಿಯಲ್ಲಿ ನಡೆಯುತ್ತಾರೆ ಎಂಬುದು. ನೋಡಿ, ನೀವು ಉಜ್ಜಯಿನಿಂದ ಬರ್ತೀರಾ ಮಹಾಕಾಲನ ನಗರದಿಂದ. ಅಲ್ಲಿ ಜನ ಹೇಳ್ತಾರೆ, ಮಹಾಕಾಲನ ದರ್ಬಾರಲ್ಲಿ ಯಾವುದೇ ರಾಜ ರಾತ್ರಿ ಉಳ್ಕೊಳ್ಳೋದಿಲ್ಲ. ಸಂಜೆ ಆಗ್ತಿದ್ದ ಹಾಗೆ ಹೊರಟು ಬಿಡ್ತಾರೆ. ಇದು ಮಹಾಕಾಲನ ನಗರ. ನೀವು ಮುಖ್ಯಮಂತ್ರಿ ಆದ್ರಿ, ನಿಮ್ಗೂ ತಿಳುವಳಿಕೆ ಹೇಳಿದ್ರು, ನೀವು ಉಲ್ಟಾ ದಾರಿಲಿ ಹೋದ್ರಿ, ಉಜ್ಜಯಿನಲ್ಲಿ ರಾತ್ರಿ ಉಳ್ಕೊಂಡ್ರಿ. ನೋಡಿ, ಕೆಲವೊಮ್ಮೆ ಏನು ನಡಿದೇನೆ ಸುಮ್ಮನೆ ಹಾಗೆ ಹೇಳ್ಬಿಡ್ತಾರೆ, ಸುಳ್ಳುಗಳನ್ನೆಲ್ಲ ಹೇಳ್ತಾರೆ. ಈಗ ನೀವು ಹೇಳಿ, 1947 ನಂತರ ದೇಶದಲ್ಲಿ ರಾಜರ ಆಳ್ವಿಕೆ ಯಾರಾದ್ರೂ ಮಾಡ್ತಾ ಇದ್ದಾರೆ ಇವತ್ತು? ರಾಜರೆಲ್ಲ ರಾಜಶಾಸನದ ಸಮಾಪ್ತಿಯೊಂದಿಗೆ ಮುಗಿದು ಹೋದ್ರು. ಈಗ ನಾವೆಲ್ಲ ಆಯ್ಕೆಯಾದ ಪ್ರಜೆಗಳ ಪ್ರತಿನಿಧಿಗಳು. ಮೊದ್ಲು ರಾಜರಲ್ಲ. ಎರಡನೇದು, ರಾಜರು ಒಂದು ಮಿಥ್ಯ ಹರಡಿದ್ರು, ನಗರದ ಸರಹದ್ದಲ್ಲಿ ರಾಜ ರಾತ್ರಿ ಇರಬಾರ್ದು. ಸೊ ಬಾಬಾ ಮಹಾಕಾಲ ನಗರಕ್ಕೆ ಸೀಮಿತ ಆಗ್ಬಿಟ್ರ? ಇದು ಎಷ್ಟು ಸುಳ್ಳು! ಅರೇ, ಬಾಬಾ ಮಹಾಕಾಲನ ವಕ್ರದೃಷ್ಟಿ ಬಿದ್ರೆ ಬ್ರಹ್ಮಾಂಡದಲ್ಲಿ ಯಾರಾದ್ರೂ ಉಳಿತಾರ? ಜಗತ್ತಲ್ಲಿ ಯಾರಾದ್ರೂ ಉಳಿತಾರ? ಕೊನೆಯದಾಗಿ, ನಮ್ ಪ್ರಕಾರ ಭಗವಂತ ಅಂದ್ರೆ ತಂದೆ ತಾಯಿಗ್ ಸಮಾನ. ನಾವು ಜೀವನ ಪರ್ಯಂತ ಖುಷಿಯಾಗಿರ್ಬೇಕು, ನಮಗೆ ದೀರ್ಘಾಯುಷ್ಯ ಸಿಗ್ಬೇಕು ಅಂತ ಆಶೀರ್ವಾದ ಮಾಡ್ತಾರವ್ರು. ಅವ್ರ್ಯಾಕ್ ನಮ್ ಪ್ರಾಣ ತೆಗಿತಾರೆ? ನಮ್ಮ ಆಯಸ್ಸು ಭಗವಂತನ ಲೆಕ್ಕಾಚಾರದಲ್ಲಿ ಮುಗಿದೋದಾಗ ಜಗತ್ತಿನ ಯಾವ ಶಕ್ತಿನೂ ನಮ್ಮನ್ ಕಾಪಾಡಕ್ಕಾಗಲ್ಲ. ಭಗವಂತನ ಆಶೀರ್ವಾದ ಇರುವಾಗ ಯಾರೂ ನಮ್ಮನ್ ಸಾಯಿಸೋಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಇದೇ ಅಲ್ವಾ ಸನಾತನ ಸಂಸ್ಕೃತಿ ಅಂದ್ರೆ? ನೀವು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಬೇರೆಯವರಂತೂ ವಾಟ್ಸಪ್ ಮೆಸೇಜನ್ನು ನೋಡ್ತಾರೆ, ಕೆಲವರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬಂದಿದೆ ಅಂತ ನೋಡ್ತಾರೆ, ಕೆಲವರು ಫೇಸ್ಬುಕ್ ನೋಡ್ತಾರೆ, ಕೆಲವರು ಟ್ವಿಟರ್ ನೋಡ್ತಾರೆ. ನೀವು ಮಾರುತಿ ನೋಡ್ತೀರಾ? ನೋಡಿ, ನಾನು ಬಾಬಾ ಮಹಾಕಾಲ್ನ ನಗರಿಯ ಭಕ್ತ. ಮತ್ತೆ ಭಸ್ಮಾರ್ತಿಯಿಂದ ಜೀವನಕ್ಕೆ ಒಂದು ದೃಷ್ಟಿಕೋನ ಸಿಗುತ್ತೆ. ನೀವು ಭಸ್ಮಾರ್ತಿ ನೋಡಕ್ ಹೋದ್ರೆ ಆ ಭಸ್ಮಾರ್ತಿಯ 2 ಗಂಟೆಗಳ ಅವಧಿಯಲ್ಲಿ ಭಗವಂತನ ಆಸ್ಥಾನದಲ್ಲಿ, ಭಗವಂತನ ಭಸ್ಮಾರ್ತಿಯ ಪ್ರಾರಂಭದಲ್ಲಿ ಜಲದಿಂದನೇ ಪ್ರಾರಂಭ ಮಾಡಿ ಕೊನೆಯಲ್ಲಿ ನಿಮ್ ಮುಂದೆ ಜಲದಿಂದನೇ ಮುಕ್ತಾಯ ಮಾಡ್ತಾರೆ. ಇದರರ್ಥ ಜನ್ಮದಿಂದ ಸಾವಿನವರೆಗೂ ನಮ್ಮ ಪ್ರಯಾಣವನ್ನ ಭಸ್ಮಾರ್ತಿಯಲ್ಲೇ ತೋರಿಸ್ತಾರವರು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದವನು ಅವನು ಸಾಯ್ಲೇಬೇಕು. ಹಾಗಾಗಿ ಹುಟ್ಟಿನಿಂದ ಸಾವಿನವರೆಗೂ ಭಗವಂತ ನಮಗೆ ಕೊಟ್ಟಿರುವಂತಹ ಈ ಒಂದು ಸಮಯ ಇದೆಯಲ್ಲ, ಈ ಸಮಯವನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಇದೇನೇ ಭಸ್ಮಾರ್ತಿ ಅಂದ್ರೆ. ಭಗವಂತನ ಕೃಪೆಯಿಂದ ಪ್ರತಿ ದಿವಸ ಸಂತೋಷವಾಗಿ ಸಾಗ್ಲಿ ಅಂತ ಆಶಿಸ್ತೇನೆ. ನಾಳಿಂದು ನಾಳೆ ನೋಡ್ಕೊಂಡ್ರಾಯ್ತು, ಅಷ್ಟೇ. ನಮಸ್ತೀನಿ. ಮತ್ತೀಗ ಜನಗಳಿಗೆ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಮಾತನ್ನ ಹೇಳ್ತಾರೆ. ಸಮಯ ನೋಡ್ಬೇಕು ಅಂದ್ರೆ ಉಜ್ಜಯಿನ್ನ ಗಡಿಯಾರದ ಸಮಯವನ್ನ ನೋಡಿ, ವಿಕ್ರಮಾದಿತ್ಯನ ಗಡಿಯಾರದಲ್ಲಿ ಸಮಯ ನೋಡಿ. ಈ GMTಗಳೆಲ್ಲ ಇದೆಯಲ್ಲ, ಅದೇನೂ ಅಲ್ಲ. ನೋಡಿ, ಇದು ಕಾಲನ ನಗರಿ ಅಂದ್ರೆ ಮಹಾಕಾಲನ ನಗರಿ ಇದು. ಮತ್ತೆ ಮಹಾಕಾಲನ ನಗರಿ ಅಂದ್ರೆ ಸಮಯದ ನಗರಿ. ನಾನಿದನ್ನ ಸ್ವಲ್ಪ ಸೈಂಟಿಫಿಕ್ ಆಗೂ ತಿಳಿಸ್ತೀನಿ ನಿಮಗೆ. ಇದು ನಮ್ಮಲ್ಲಿ 300 ವರ್ಷಗಳ ಹಿಂದಿನವರೆಗೂ ಜಗತ್ತಿನ ಸ್ಟ್ಯಾಂಡರ್ಡ್ ಟೈಮ್. ಭಾರತದಿಂದ ರೆಫರೆನ್ಸ್ ತಗೊಳ್ತಾ ಇದ್ರು. ಉಜ್ಜಯಿನ್ ಅಂದ್ರೆ ಬರೀ ಉಜ್ಜಯಿನಿ ಅಲ್ಲ, ಉಜ್ಜಯಿನಿ ಇಡೀ ಭಾರತವನ್ನ ಪ್ರತಿನಿಧಿಸುತ್ತೆ ಅಷ್ಟೆ. ನಮ್ಮ ಸ್ಟ್ಯಾಂಡರ್ಡ್ ಟೈಮ್ನ ಉಜ್ಜಯಿನಿಯಿಂದ ತಗೊಳ್ತಿದ್ರು. ಇದನ್ನ 300 ವರ್ಷಗಳ ಹಿಂದೆ 50 ವರ್ಷಗಳ ಕಾಲ ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ ಇದ್ದಾಗ ಫ್ರಾನ್ಸಿಸ್ನ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ಫ್ರಾನ್ಸ್ನ ಟೈಮ್ನೇ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತಿದ್ರು. ಆಮೇಲೆ 250 ವರ್ಷಗಳ ಹಿಂದೆ ಬ್ರಿಟಿಷರು ಬಂದಾಗ ಅವರು ಗ್ರಾನ್ವಿಜ್ನ ಸ್ಟ್ಯಾಂಡರ್ಡ್ ಟೈಮ್ ಅನ್ಕೊಳ್ತಾರೆ. ಈ ಗ್ರಾನ್ವಿಜ್ನ ಪ್ರಕಾರ ರಾತ್ರಿ 12 ಗಂಟೆಗೆ ದಿನ ಬದಲಾಗುತ್ತೆ. ಇದು ಸೈಂಟಿಫಿಕ್ ಅಂತ ಹೇಳೋಕ್ಕಾಗಲ್ಲ. ಇದು ಅವರ ಒಂದು ರೆಫರೆನ್ಸ್ನ ಪ್ರಕಾರ ಇಡೀ ಜಗತ್ತನ್ನ ಏನು ಬ್ರಿಟಿಷರಾಗ ಆಳ್ತಾ ಇದ್ರೋ ಅವರು ಆಗ ಸ್ಟ್ಯಾಂಡರ್ಡ್ ಟೈಮ್ನ ಡಿಸೈಡ್ ಮಾಡಿದ್ರು. ನಾವು ನೆನ್ಪಿಟ್ಕೋಬೇಕು, ನಮಗೆ ಸ್ವತಂತ್ರ ಸಿಕ್ಕ ನಂತರ ನಾವು ಸುಮಾರು ಈ ರೀತಿಯ ವಿಷಯಗಳನ್ನ ಗಮನಿಸ್ಬೇಕು, ವಿಚಾರ ವಿನಿಮಯ ಆಗ್ಬೇಕು, ಎಲ್ಲರೂ ಇದರಲ್ಲಿ ಭಾಗವಹಿಸ್ಬೇಕು. ನನಗೆ ಈ ವಿಷಯದ ಬಗ್ಗೆ ತುಂಬಾನೇ ಗರ್ವ ಇದೆ. ನಮ್ಮ ಈ IIT ಇಂದೋರ್ ಮತ್ತೆ ವಿಕ್ರಮ್ ಯೂನಿವರ್ಸಿಟಿ ಉಜ್ಜೈನ್, ಹಾಗೇನೆ ಎಲ್ಲ ರಾಜ್ಯಗಳ ಫಿಸಿಕ್ಸ್ ಸ್ಟೂಡೆಂಟ್ಸ್ ಮತ್ತವ್ರ ಜೊತೆಗೆ ಬರೀ ನಮ್ಮ ರಾಜ್ಯದವರು, ನಮ್ಮ ರಾಷ್ಟ್ರದವ್ರು ಮಾತ್ರ ಅಲ್ಲ, ಅಕ್ಕಪಕ್ಕದ ಸುಮಾರು ದೇಶದವರು ಕೂಡ ಇದನ್ನ ಒಪ್ಕೊಳ್ತಾರೆ. ಇಂಡಿಯನ್ ಟೈಮೇ ಸ್ಟ್ಯಾಂಡರ್ಡ್ ಟೈಮು ಅಂತ ಅವರೆಲ್ಲರೂ ಕೂಡ ಇದನ್ನ ಒಪ್ಕೊಳ್ತಾರೆ. ಮತ್ತಿದನ್ನೇ ಅವರೆಲ್ಲರೂ ಹೇಳ್ತಿರೋದು. ಇವತ್ತಲ್ದೇ ಇದ್ರು ನಾಳೆ ಒಂದ್ ದಿವಸ ಇದು ಆಗೇ ಆಗುತ್ತೆ. ಮೋಹನ್ ಅವರೇ, ಇತ್ತೀಚೆಗಂತೂ ಪ್ರತಿಯೊಬ್ಬರ ಕೈನಲ್ಲೂ ಮೊಬೈಲ್ ಇರುತ್ತೆ. ಹೌದು. ಜಗತ್ತಿನ ಯಾವುದೇ ಮೂಲೆಯ ಸಮಯವನ್ನ ಯಾವಾಗ ಬೇಕಾದ್ರೂ ನೋಡ್ಬೋದು. ಆದ್ರೆ ಸೂರ್ಯ ಯಾವಾಗ ಬೇಕೋ ಅವಾಗ ಹುಟ್ಟೋದಿಲ್ವಲ್ಲ, ನೀವ್ ಅರ್ಥ ಮಾಡ್ಕೋಬೇಕು. ಆದ್ರೆ ಅದ್ರಲ್ಲಿ ಏನ್ ಗೊತ್ತಾಗತ್ತೆ ಅಂದ್ರೆ ಸೂರ್ಯ ಯಾವಾಗ ಹುಟ್ಟಿದಾನೆ, ಚಂದ್ರ ಯಾವಾಗ ಬಂದಿದ್ದಾನೆ, ಎಲ್ಲ ನಮ್ಮ ಮುಂದೆನೇ ಇದೆ. ಇದ್ರಲ್ಲಿ ವ್ಯತ್ಯಾಸ ಇದೆ. ರಾತ್ರಿ 12 ಗಂಟೆಗೆ ಯಾರಾದ್ರೂ ದಿನಚರಿನ ಶುರು ಮಾಡ್ತಾರಾ? ನೀವೇ ಹೇಳಿ, ನಮ್ಮಲ್ಲಿ ಯಾರಾದ್ರೂ ರಾತ್ರಿ 12 ಗಂಟೆಗೆ ಶುರು ಮಾಡ್ತಾರಾ? ಇವರಲ್ಲಿ ತುಂಬಾ ಜನ 12 ಗಂಟೆಗೆ ಶುರು ಮಾಡ್ತಾರೆ. ಇಲ್ಲ, ಅದು ಒಂದು ಅವಶ್ಯಕತೆ. ನಾನು ಇದನ್ನ ಒಪ್ಪೋದಿಲ್ಲ ಅಂತಲ್ಲ.
ಇವ್ರಿಗಿಲ್ಲ ಅಂತನೂ ಹೇಳ್ತಿಲ್ಲ, ಆದ್ರೆ ನನ್ ವಿಷಯ ಹೇಳ್ಬೇಕಲ್ಲ. ನನ್ ರೀತಿನೇ ಸುಮಾರು ಜನನೂ ಇದಾರೆ, ಅವರೆಲ್ಲರ ಪ್ರಕಾರ ಸೂರ್ಯೋದಯ ಆಗೋ ಟೈಮ್ನಲ್ಲೇ ದಿನ ಬದಲಾಗುತ್ತೆ ಅಂತ ಹೇಳ್ತಾರೆ. ಇವತ್ತಲ್ದೇ ಇದ್ರು ನಾಳೆ ಬದಲಾಗುತ್ತೆ, ಅದ್ರಲ್ಲೇನ್ ವ್ಯತ್ಯಾಸ? ನಮ್ಮವರು ಸರ್ವೇ ಜನೋ ಸುಖಿನೋ ಭವಂತಿ ಅಂತ ಹೇಳ್ತಾರೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ. ಆದ್ರೆ ಅವರೆಲ್ಲರೂ ಸರಿಯಾದ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ಬೇಕಲ್ವಾ? ಅದರ ಪ್ರಕಾರ ಭಾರತೀಯ ಮಾನಬಿಂದುಗಳ ಪುನರ್ಸ್ಥಾಪನೆ ಆಗ್ಬೇಕು. ನೋಡಿ, ಯಾವಾಗ್ಲೂ ಮಹಾಕಾಲನ ಬಗ್ಗೆ ಮಾತಾಡ್ತೀರಾ, ಶಕ್ತಿಯ ಬಗ್ಗೆ ಮಾತಾಡ್ತೀರಾ, ಭಗವಂತನ ಬಗ್ಗೆ ಮಾತಾಡ್ತೀರಾ. ಆದ್ರೆ ಜನ ಈಗ ಅದೇ ಮಹಾಕಾಲನ ಪರಿಸರದಲ್ಲಿ ನೋಡಿದ್ದಾರೆ ಚಂಡಮಾರುತ ಬಂದಿದ್ದನ್ನ, ಭಗವಂತನ ಮೂರ್ತಿ ಧರೆಗೆ ಬಿದ್ದದ್ದನ್ನು ನೋಡಿದ್ದಾರೆ. ಬಾಬಾ ಮಹಾಕಾಲನ ಲೋಕದ ಪ್ರಾರಂಭದಲ್ಲಿ ಮೂರ್ತಿಗಳನ್ನ ಏನು ಮಾಡಿದ್ರೋ, ನಮ್ಮ ಒಂದ್ ರೀತಿ ಬೇರೆ ರೀತಿಯ ಮೂರ್ತಿಗಳನ್ನು ಮಾಡಿದ್ರು. ಅಲ್ಲಿ ಸಮಯದ ಕೊರತೆಯಿಂದಾಗಿ ಒಂದ್ ರೀತಿ ಪ್ಲಾಸ್ಟಿಕ್ನ ರೀತಿಯ ಮೂರ್ತಿಗಳನ್ನು ಮಾಡಿದ್ರು. ಅಲ್ಲಿ ಒಂದ್ ರೀತಿ ಮಾಡೆಲ್ಗಳನ್ನ ಮಾಡಬೇಕಾಗಿತ್ತು ಭಗವಂತ ಶಿವನ ಫ್ಯಾಮಿಲಿಯ ಬಗ್ಗೆ. ಬಾಬಾ ಮಹಾಕಾಲ್ನ ಜೊತೆಗೆ ಅವರ ಭಗವಂತ ಗಣೇಶನ ಲೀಲೆಗಳ ಬಗ್ಗೆನೂ ತೋರಿಸ್ಬೇಕಿತ್ತು, ಮಾತೆ ಪಾರ್ವತಿಯನ್ನ ತೋರಿಸ್ಬೇಕಿತ್ತು, ಕಾರ್ತಿಕೇಯನನ್ನ ತೋರಿಸ್ಬೇಕಿತ್ತು. ಭಗವಂತ ಶಿವನಿಗೆ 2 ವಿವಾಹಗಳಾಗಿವೆ, ಮೊದಲು ಮಾತೆ ಸತಿಯ ಜೊತೆಗೆ, ಆಮೇಲೆ ಮಾತೆ ಪಾರ್ವತಿ ಜೊತೆಗೆ. ಹಾಗಾಗಿ ಭಗವಂತ ಶಿವನ ಬಗ್ಗೆ ತಿಳಿಸೋದಕ್ಕೆ ಇಡೀ ಪರಿವಾರದ ಪ್ರತಿಮೆಗಳನ್ನ ಮಾಡಿ ತೋರಿಸ್ಬೇಕಾಗಿ ಬಂದಿತ್ತು ಆವಾಗ. ಆದ್ರೆ ಇನ್ನೊಂದು ವಿಷಯನೂ ನಿಜ, ನಮ್ಮ ದೇವಸ್ಥಾನಗಳಲ್ಲಿ ಯಾವಾಗಲೇ ಪ್ರತಿಮೆಗಳಾದ್ರೂ ಅದು ಗಟ್ಟಿ ಕಲ್ಲುಗಳಿಂದ ಅಥವಾ ನಮ್ಮ ಧಾತುಗಳಿಂದ ಮಾಡಲಾಗುತ್ತೆ. ಆ ಸಮಯದಲ್ಲಿ ಎಂಥ ಬಿರುಗಾಳಿ ಬಂತು ಅಂದ್ರೆ, ಹೇಗೆ ಅಂದ್ರೆ ಕೆಲವೊಮ್ಮೆ ದೊಡ್ಡ ಭೂಕಂಪ ಆಗುತ್ತಲ್ಲ, ತೆರೆದ ಪ್ರದೇಶದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ. ಆದ್ರೆ ನಮಗೆ ಗರ್ವ ಇದೆ, ಎಲ್ಲಾ ಪ್ರತಿಮೆಗಳನ್ನ ನಾವು ಬದಲಾಯಿಸಿ ಗಟ್ಟಿ ಕಲ್ಲುಗಳಿಂದ ಮಾಡಿಸ್ತಿದೀವಿ, ಅದರಿಂದ ಎಲ್ಲ ಸಮಸ್ಯೆನೂ ಹೋಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೀವು ಮಧ್ಯಪ್ರದೇಶದ ಬಗ್ಗೆ ಸಾಕಷ್ಟು ಮಾತುಗಳನ್ನ ಹೇಳ್ತೀರಿ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ನಾನು ನಿಮಗೆ ರೀಸೆಂಟ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ಹೇಳ್ತೀರಿ, ನಾನು ಮಧ್ಯಪ್ರದೇಶವನ್ನ ಮಿಲ್ಕ್ ಕ್ಯಾಪಿಟಲ್ನನ್ನಾಗಿ ಮಾಡ್ತೀನಿ ಅಂತ, ಹಾಲಿನ ನದಿ ಹರಿಬೇಕು ಹಾಗೆ ಮಾಡ್ತೀನಿ. ಆದ್ರೆ ಕಾಂಗ್ರೆಸ್ನ ನಾಯಕರು ಹೇಳ್ತಾರೆ, ನೀವು ಮಧ್ಯಪ್ರದೇಶವನ್ನ ಮದ್ಯಪಾನದ ಸೆಂಟರ್ ಮಾಡಿಬಿಟ್ರಿ, ಮತ್ತೆ ನೀವು ಮಹಿಳೆಯರನ್ನು ಕೂಡ ಮದ್ಯಪ್ರಿಯರನ್ನಾಗಿಸ್ಬಿಟ್ರಿ. ಹೆಚ್ಚಿನ ಮದ್ಯಪಾನವನ್ನ ಮಧ್ಯಪ್ರದೇಶದ ಮಹಿಳೆಯರೇ ಮಾಡ್ತಾರೆ. ಇದನ್ನ ಯಾರು ಹೇಳಿದಾರಲ್ವಾ ಅವರು ಕಾಂಗ್ರೆಸ್ನ ನಾಯಕರು. ನಾನು ಕಾಂಗ್ರೆಸ್ನ ಬಗ್ಗೆ ಏನು ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಸಹೋದರಿಯರನ್ನ ಟಂಚ್ ಮಾಲ್ ಅಂತಿದ್ರು, ಹಾಗಾಗಿ ಕಾಂಗ್ರೆಸ್ಗೆ ಈ ಗತಿ ಬಂದಿರೋದು. ನಮ್ಮ ಪ್ರಕಾರ ಮಾತೆಯರು ಸಹೋದರಿಯರು ಯಾರು ಕುಡಿಯೋದಿಲ್ಲ, ಆದ್ರೆ ಅವರು ರಾತ್ರಿ ಕುಡಿದಿದ್ದು ಇಳಿದಿದ್ದಿಲ್ಲ ಅನ್ಸುತ್ತೆ, ಈ ರೀತಿ ಹೇಳಿದಾರವರು ಅಷ್ಟೇ. ಇದು ಅವರ ಸೋಷಿಯಲ್ ಮೀಡಿಯಾದ ಪೋಸ್ಟರ್. ಅದರಲ್ಲಿ ಬರೀತಾರೆ ಅವರು, ನಶೆಯ ಹೊಸ ಸೆಂಟರ್ ಮಧ್ಯಪ್ರದೇಶ, ಭೋಪಾಲ್ನಲ್ಲಿ ಜಪ್ತಿ ಮಾಡಲಾಗಿದೆ 1814 ಕೋಟಿ ಎಂಡಿ ಡ್ರಗ್ಸ್. ಜಗದೀಶ್ಪುರದಲ್ಲಿ ನಶೆಯ ಫ್ಯಾಕ್ಟರಿ 92 ಕೋಟಿ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ. ಮತ್ತೆ ಭೋಪಾಲ್ನಲ್ಲಿ ರಾಜಧಾನಿ ಎಕ್ಸ್‌ಪ್ರೆಸ್‌ನಲ್ಲಿ ವಶಪಡಿಸಿಕೊಳ್ಳಲಾಗಿದೆ 24 ಕೋಟಿ ರೂಪಾಯಿಗಳ ವಿದೇಶಿ ಗಾಂಜಾ. ಈಗ ನನ್ಕಿಂತ ಜಾಸ್ತಿ ನೀವೇ ಹೇಳ್ತಿದ್ದೀರಾ. ನಾವು ವಿಚಾರಣೆ ನಡೆಸಿ ಇವ್ರನ್ನೆಲ್ಲ ಹಿಡಿದು ಹಾಕಿದ್ವಿ, ಹಾಗೆ ಹೋಗಕ್ ಬಿಟ್ಬಿಟ್ವಾ? ನಮ್ಮ ಮೂಲಕ ಆಕ್ಷನ್ನ ಆಧಾರದ ಮೇಲೆ ಪೊಲೀಸರು ಸರಿಯಾಗಿ ಕೆಲಸ ಮಾಡಿ ದೇಶದ ಮಧ್ಯದಲ್ಲಿರುವ ಮಧ್ಯಪ್ರದೇಶ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲಿಂದ ಎಲ್ಲಿಗಾದ್ರೂ ಈ ರೀತಿಯ ಒಂದು ಮಾದಕ ವಸ್ತು ಹೋದ್ರೆ ನಮ್ಮ ಪೊಲೀಸರು ಅವ್ರನ್ನ ಹಿಡ್ದಾಕ್ತಾರೆ. ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಯಾಕಂದ್ರೆ ಮೊದಲು ಕಾಂಗ್ರೆಸ್ ಸಮಯದಲ್ಲಿ ಹಿಡಿತಿರ್ಲಿಲ್ಲ, ಯಾಕಂದ್ರೆ ಯಾರಿಗ್ ಗೊತ್ತು ಅವ್ರ ಪದ್ಧತಿ ಏನಂತ. ಆದ್ರೆ ನಮ್ಮಲ್ಲಿ ಬರೀ ಅದನ್ನ ಹಿಡಿಯೋದಷ್ಟೇ ಅಲ್ಲ, ಸಿಕ್ಕಂತಹ ಅಪರಾಧಿಗಳ ವಿರುದ್ಧ ಕಠಿಣವಾದ ಕಾರ್ಯಾಚರಣೆ ಆಗುತ್ತೆ. ನಿಮ್ ಚಾನಲಲ್ಲೇ ಸುಮಾರು ಸರಿ ತೋರಿಸಿದೀರಾ. ನಾವು ದೊಡ್ಡ ದೊಡ್ಡ ಬಂಗ್ಲೆಗಳನ್ನೇ ಧ್ವಂಸ ಮಾಡ್ಬಿಟ್ವಿ, ಅದಕ್ಕೆ ಕಾರಣ ಇದೇನೆ. ಕೆಟ್ಟ ಕೆಲಸ ಮಾಡೋನು ಅದೆಷ್ಟೇ ದೊಡ್ಡವನಾಗಿದ್ರು ಕೂಡ ಅಂಥವ್ರನ್ನ ನಮ್ಮ ಸರ್ಕಾರ ಸುಮ್ಮನೆ ಬಿಡೋದಿಲ್ಲ. ಇದು ಸ್ಪಷ್ಟವಾದ ವಿಷಯ ನೋಡಿ. ಆದ್ರೆ ಈ ಮಾತಲ್ಲಿ ಸತ್ಯಾಂಶ ಇದೆಯಾ? ಮಧ್ಯಪ್ರದೇಶದಲ್ಲಿ ಈಗ ಕುಡಿಯುವಂತವರ ಸಂಖ್ಯೆ ಹೆಚ್ಚಾಗಿದ್ಯಾ? ಮದ್ಯಪ್ರಿಯರ ಸಂಖ್ಯೆ ಹೆಚ್ಚಾಗಿದ್ಯಾ? ನೋಡಿ, ದಿನಪತ್ರಿಕೆಗಳಲ್ಲಿ ಸಂಖ್ಯೆಗಳು ಬಂದಿದೆ. ಭಾರತದಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ 19 ನಗರಗಳಲ್ಲಿ ಮದ್ಯಪಾನವನ್ನ ನಿಷೇಧಿಸಿ ನಮ್ಮ ಶಕ್ತಿ ಏನು ಅಂತ ತೋರಿಸಿದೀವಿ. ನಾವು ಮದ್ಯಪಾನವನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡೋದಿಲ್ಲ ಅದನ್ನ ಅಂತ ಹೇಳ್ತೇನೆ. ಅದಂತೂ ಸ್ಪಷ್ಟ. ವಿರೋಧ ಪಕ್ಷದವರ ಇನ್ನೊಂದು ಕಂಪ್ಲೇಂಟ್ ಏನು ಅಂತಂದ್ರೆ, ನೀವು ನಿಮ್ಮ ಮಗನ ಮದ್ವೆಯನ್ನ ಕದ್ದು ಮುಚ್ಚಿ ಮಾಡಿದ್ರಿ, ಕಂಜೂಸ್ ತರ ದುಡ್ಡನ್ನು ಖರ್ಚು ಮಾಡದೆ, ಯಾರಿಗೂ ಪಾರ್ಟಿ ಕೂಡ ಕೊಡದೆ. ನಾವು ಎಷ್ಟೇ ದೊಡ್ಡ ಪದವಿಗೆ ಹೋದ್ರೂ ನಮ್ಮ ಒಂದೊಂದು ಕಾರ್ಯಕ್ರಮದಿಂದ ಮಾಡೋ ಕೆಲಸದಿಂದ ಸಮಾಜಕ್ಕೆ ಸಂದೇಶ ಕೊಡೋ ಅವಶ್ಯಕತೆ ಇದೆ. ದೊಡ್ಡ ವ್ಯಕ್ತಿ ಹೆಚ್ಚು ಖರ್ಚು ಮಾಡಿ ವಿಜೃಂಭಣೆಯಿಂದ ಮದ್ವೆ ಮಾಡ್ತಾನೆ, ಬಡವನು ಒತ್ತಡದಲ್ಲಿ ಮಾಡ್ಬೇಕಾಗತ್ತೆ, ಅವನ್ ಸಾಲದಲ್ಲಿ ಮುಳುಗ್ತಾನೆ, ತೊಂದರೆಗೊಳಗಾಗ್ತಾನೆ. ಮದ್ವೆಯನ್ನಂತೂ ಮಾಡ್ಬೇಕು, ಆದ್ರೆ ಅದ್ರಲ್ಲಿ ತೋರ್ಕೆ ಯಾಕೆ ಅಂತ
ಇದೆಲ್ಲ ಬೇಡ ಅಂತ. ಹಾಗಾಗಿ ನಾನು ಗರ್ವದಿಂದ ಹೇಳ್ತೀನಿ, ನಾನು ಮುಖ್ಯಮಂತ್ರಿ ಆಗಿದ್ರೂ ಕೂಡ. ಆದ್ರೆ 50 ಜನ ಕೂಡ ಮದುವೆ ಮಾಡ್ಬೋದಲ್ವಾ? ಜಾಸ್ತಿ ಜನರನ್ನು ಸೇರಿಸೋ ಅವಶ್ಯಕತೆ ಏನಿದೆ? ನೋಡಿ, ಇದು ಉಲ್ಟಾ ನಡೆದ ಹಾಗಾಯ್ತಲ್ಲ. ನಾರ್ಮಲಿ ಮುಖ್ಯಮಂತ್ರಿಯವರ ಮಗನ ಮದುವೆ ಆಗತ್ತೆ ಅಂತಂದ್ರೆ ಆಗ ಲಕ್ಷಾಂತರ ಜನರನ್ನ ಕರೀತಾರೆ, ಎಲ್ರಿಗೂ ಊಟ ಹಾಕಿಸ್ತಾರೆ. ನೋಡಿ, ಮುಖ್ಯಮಂತ್ರಿಯ ಮಗನ್ ಮದುವೆ ಅನ್ನೋ ಕಾರಣಕ್ಕೆ ಲಕ್ಷಾಂತರ ಜನರಿಗೆ ಊಟ ಹಾಕಿದ್ರೆ ತಪ್ಪಾಗುತ್ತೆ. ಮುಖ್ಯಮಂತ್ರಿ ಅನ್ನೋಕ್ಕೂ ಮೊದಲು ನಾನು ಹೇಳ್ದೆ, ಅವನು ಮಂತ್ರಿ ಆಗಿರ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಮತ್ತೆ ಈ ರೀತಿಯ ವ್ಯಕ್ತಿ ಯಾರೇ ಆಗಿರ್ಲಿ, ಅವರೆಲ್ಲರೂ ಕೂಡ ಅವರು ಸಿಂಪ್ಲಿಸಿಟಿಯ ಬಗ್ಗೆ ಎಕ್ಸಾಂಪಲ್ ಕೊಡೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ. ನಾನು ವಿನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾರೇ ವ್ಯಕ್ತಿ ಆಗಿರ್ಲಿ ಅನಾವಶ್ಯಕವಾಗಿ ತೋರಿಕೆ ಬೇಡ. ಈ ಸಂದೇಶ ಇಡೀ ದೇಶಕ್ಕೆ ತಲುಪಬೇಕು. ನೀವು ಪುಷ್ಕರ್ನ ಘಾಟ್ನಲ್ಲಿ ಮದ್ವೆ ಮಾಡ್ಸಿದ್ರಿ, ಅಲ್ಲೊಂದು ದೃಶ್ಯವನ್ನ ಜನ ನೋಡ್ತಾರೆ. ನಿಮ್ಮ ಪತ್ನಿ ಸೀಮಾ ಯಾದವ್ ಅವರು ತಮ್ಮ ಪತಿ ಮೋಹನ್ ಯಾದವ್ ಅವರ ಕಾಲನ್ನು ತುಳಿತಾರೆ. ಇದು ನಮ್ಮ ಸಂಸ್ಕೃತಿ, ಇದ್ರ ಬಗ್ಗೆ ನನಗೆ ಗೌರವ ಇದೆ. ನನ್ನ ಪ್ರಕಾರ ಮಾತೆಯರು, ಸಹೋದರಿಯರನ್ನ ನಾನು ತುಂಬಾ ಗೌರವಿಸ್ತೀನಿ. ವಿಶೇಷವಾಗಿ ಸಹೋದರಿಯರ ಮದುವೆ ನಂತರದ ಜೀವನ. ಅವಳು ತನ್ನ ಮದುವೆಯ ಮುನ್ನ ತಂದೆ ತಾಯಿಯ ಇಡೀ ಪರಿವಾರದ ಮುದ್ದಿನ ಮಗಳಾಗಿರ್ತಾಳೆ. ಹಾಗೆ ಆಕೆಯ ಪರಿವಾರದ ಪ್ರತಿಯೊಬ್ಬ ವ್ಯಕ್ತಿಯೊಡನೆ ಸ್ನೇಹ, ಪ್ರೀತಿ ಇರುತ್ತೆ. ಹಾಗೆ ಮದುವೆ ಆದ್ಮೇಲೆ ಗಂಡನ ಮನೆಗೆ ಬಂದ್ಮೇಲೆ ಒಂದ್ ರೀತಿ ಜೀವನದಲ್ಲಿ ಆಕೆಗೆ ಪುನರ್ಜನ್ಮ ಇದ್ದಂತೆ. ಹೊಸ ಅಪ್ಪ ಅಮ್ಮ ಸಿಗ್ತಾರೆ, ಗಂಡ ಸಿಗ್ತಾನೆ. ಆದ್ರೆ ಸಹೋದರಿಯರು ಇವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ್ಕೊಂಡೇ ತಮ್ಮ ಇಡೀ ಜೀವನವನ್ನ ಕಳೀತಾರೆ. ಅಂತಹ ಸಹೋದರಿಯರಿಗೆ ನಾನು ನಮಸ್ಕರಿಸ್ತೀನಿ, ಅವರ ಭಾವನೆಗಳಿಗೆ ನಮಸ್ಕರಿಸ್ತೀನಿ. ಸೊ ಅದಕ್ಕೆ ನನಗೆ ಗರ್ವ ಇದೆ. ಮತ್ತೆ ನಮ್ಮಲ್ಲಿ ಪತ್ನಿಯರ ಭಾವನೆ ಹೇಗಿರುತ್ತೆ ಅಂದ್ರೆ, ಸಪ್ತಪದಿ ಆದ್ಮೇಲೆ ಅವಳು ಪತಿಯನ್ನ ಪರಮೇಶ್ವರ, ಭಗವಂತನ ಸಮಾನ ಅಂತ ನಂಬುತ್ತಾಳೆ. ಇದು ತೋರಿಕೆ ಅಲ್ಲ, ಇದು ನಮ್ಮ ಸಂಸ್ಕಾರ. ಪತಿ ಕೂಡ ಹೆಂಡತಿ ಬಗ್ಗೆ ಹೀಗೆ ಅನ್ಕೋತಾರ? ಯಾಕೆ ಅನ್ಕೊಳ್ಳೋದಿಲ್ಲ? ಆಗ್ಲೇ ಇಬ್ರು ಜೀವನನೂ ನಡೆಯೋದು. ನಮ್ಮಲ್ಲಿ ಅದಕ್ಕೋಸ್ಕರ 1 ಜನ್ಮ ಅಲ್ಲ, 7 ಜನ್ಮಗಳ ಪರಿಕಲ್ಪನೆ ಇದೆ. 1 ಜನ್ಮ ಅಲ್ಲ, ಈ ಜನ್ಮ, ಮುಂದಿನ ಜನ್ಮ, ಮತ್ತೊಂದು ಜನ್ಮ. ಪತಿ ಆದ್ರೆ ಅವನೇ ಆಗ್ಬೇಕು ಅಂತ ಸಹೋದರಿಯರು ಅಂದ್ಕೋತಾರೆ. ಮತ್ತೆ ಪತ್ನಿಯಾಗಿ ಪತಿಯ ಭಾವನೆನೂ ಹಾಗೇ ಇರಬೇಕು. ಇಬ್ರು ಹೊಂದಾಣಿಕೆ ಇರಬೇಕು, ಸ್ಪಂದಿಸ್ಬೇಕು. ಅದಕ್ಕೆ ನಮ್ಮ ದೇವಿ ದೇವತೆಯರು ಒಂದ್ವೇಳೆ ರಾಮನನ್ನ ನೆನೆದು ಸೀತೆನ ನೆನೆದಿದ್ರೆ ಅರ್ಧಂಬರ್ಧ ಆಗುತ್ತೆ. ರಾಧೆನ ನೆನೆದಿದ್ರೆ ಕೃಷ್ಣ ಪೂರ್ತಿಯಾಗಲ್ಲ. ಒಂದ್ವೇಳೆ ಪಾರ್ವತಿ ಮಾತೆ ನೆನೆದಿದ್ರೆ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್ ಪೂರ್ತಿಯಾಗಲ್ಲ. ಇದ್ರ ಬಗ್ಗೆನೂ ನಮಗೆ ಹೆಮ್ಮೆ ಇದೆ. ನಮ್ಮ ದೇವಾನುದೇವತೆಗಳು ಕೂಡ ಇದೇ ಸಂಸ್ಕಾರ ಕೊಟ್ಟಿದ್ದಾರೆ ನಮಗೆ. ಆದ್ರೆ ಕನ್ನಯ್ಯ ವಿಚಾರವಾಗಿ ನಿಮ್ದೊಂದು ಕಂಪ್ಲೇಂಟ್ ಇದೆ, ಭಗವಂತ ಕೃಷ್ಣನನ್ನ ಬೆಣ್ಣೆ ಕಳ್ಳ ಅಂತ ಅನ್ಬೇಡಿ ಅಂತ. ಅದೊಂದು ಪ್ರಸಂಗ ಇತ್ತು ಅಷ್ಟೇ. ನಾನು ಹೇಳ್ದೆ, ಕೃಷ್ಣ ಭಗವಂತನ ಲೀಲೆಗಳ ಬಗ್ಗೆ ಹೇಳ್ದೆ. ಹಾಗ್ ನೋಡೋಕ್ ಹೋದ್ರೆ ನಾನು ಧರ್ಮದ ಪಂಡಿತನೇನೂ ಅಲ್ಲ, ಹೆಚ್ಚಿನ ಮಾಹಿತಿನೂ ಇಲ್ಲ ನನಗೆ. ಮುಖ್ಯಮಂತ್ರಿಯಾಗಿ ಹಾಗ್ ಮಾತಾಡಬಾರ್ದು. ಭಗವಂತನ ಮನ್ಸಿಗೆ ಹೀಗ್ ಬಂದಿರ್ಬೇಕು. ಒಂದ್ ವೇಳೆ ಏನಾದ್ರೂ ಕಂಸ ನಮ್ಮ ಬೆಣ್ಣೆನ ತಿಂದು ಬಲಶಾಲಿ ಆಗ್ತಿರ್ಬೇಕಾದ್ರೆ ಒಂದು ಭಾವನೆ ಹೀಗೂ ಇರಬಹುದು. ನಾನು ಉಲ್ಲೇಖಿಸಿದ ಹಾಗೆ ಯಾರೋ ಬರೆದ್ರು, ನಾನು ಓದ್ದೆ, ಬಾಕಿ ಅದರಲ್ಲಿ ಅಂತದ್ದೇನೂ ಇಲ್ಲ. ಮೋದಿ ಅವರು ಕೂಡ ಭಗವಂತ ಕೃಷ್ಣನ ಸುದರ್ಶನ ಚಕ್ರದ ಉಲ್ಲೇಖ ಮಾಡಿದ್ದಾರೆ. ಭಾರತಕ್ಕೆ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಸಿಗುತ್ತಲ್ಲ, ಅದನ್ನ ಸುದರ್ಶನ ಚಕ್ರಕ್ಕೆ ಅವರು ಹೋಲಿಸಿದ್ದಾರೆ. ಇದನ್ನವರು ಸರಿಯಾಗಿ ಹೇಳಿದ್ದಾರೆ. ನಮ್ಮ ಅತೀತ ಕಾಲದಲ್ಲೂ ಎಲ್ಲೆಲ್ಲಿ ಭಗವಾನ್ ಕೃಷ್ಣನ ಲೀಲೆಗಳು ನಡೆದಿದೆಯೋ ಅದಕ್ಕೆ ನಮ್ಮ ಸರ್ಕಾರ ನಿರ್ಧಾರ ತೆಗೆದುಕೊಳ್ತು. ಎಷ್ಟು ಮಥುರಾದ ಮಹತ್ವನೋ, ದ್ವಾರಕಾದ ಮಹತ್ವನೋ, ಅಷ್ಟೇ ಸಂದೀಪನಿ ಆಶ್ರಮ ಉಜ್ಜೈನ್ನ ಮಹತ್ವ. ಇಲ್ಲಿ ಭಗವಾನ್ ಕೃಷ್ಣ ಓದೋದಕ್ ಬಂದ್ನೋ ಅಷ್ಟೇ ಪರಶುರಾಮರ ಜನ್ಮಸ್ಥಳ ಜನಾಪಾವುದ ಮಹತ್ವ. ಇಲ್ಲಿ ಭಗವಾನ್ ಕೃಷ್ಣನಿಗೆ ಸುದರ್ಶನ ಚಕ್ರವನ್ನ ಸ್ವಯಂ ಪರಶುರಾಮರು ಕೊಟ್ರು. ಸುದರ್ಶನ ಚಕ್ರದ ಮಹತ್ವ 5000 ವರ್ಷಗಳ ಹಿಂದೆನೆ ಜಗತ್ತು ನೋಡಿತ್ತು. ಈಗ ಮೋದಿಯವರ ನಾಯಕತ್ವದಲ್ಲಿ ಸುದರ್ಶನ ಚಕ್ರದಿಂದ ಭಾರತ ಸುರಕ್ಷಿತವಾಗುತ್ತೆ ಅಂದ್ರೆ ಇನ್ನೇನ್ ಬೇಕು ನಮಗೆ? ಇದು ನಮ್ಮ ಸೌಭಾಗ್ಯದ ವಿಷಯ ಅಲ್ಲ. 2 ವಿಚಾರವನ್ನ ಅವರು ಉಲ್ಲೇಖ ಮಾಡ್ತಾರೆ. ಒಬ್ರು ಮೋಹನ್ ಅವರು ಸುದರ್ಶನ ಚಕ್ರವನ್ನ ತಿರುಗಿಸ್ತವ್ರು, ಮತ್ತೊಬ್ರು ಮೋಹನ್ ಚರಕವನ್ನ ತಿರುಗಿಸ್ತವ್ರು. 3ನೇ ಮೋಹನ್ ಅವ್ರನ್ನ ಮರ್ತಿದ್ದಾರೆ, ಅವರು ಮಧ್ಯಪ್ರದೇಶದಲ್ಲಿದ್ದಾರೆ. ಮೋದಿಯವರು ಯಾರನ್ನೂ ಮರೆಯೋದಿಲ್ಲ. ಆದ್ರೆ ಇದು ನಿಜ, ಮೋದಿಜಿ ನಿಜವಾದ ಅರ್ಥದಲ್ಲಿ ಮೋಹನ. ಯಾಕಂದ್ರೆ ಅವರ ಮೋಹನ ಶಬ್ದ ಸಂಧಿ ವಿಚ್ಛೇದನ ಮಾಡಿದ್ರೆ ಇದರ ಅರ್ಥ ಗೊತ್ತಾಗುತ್ತೆ. ಮೋಹನ ಅಂತ ಯಾರಿಗೆ ಹೇಳ್ತಾರೆ? ಮನ್ಮೋಹನ್ ಅವ್ರಿಗೆ. ಮತ್ತೆ ಹೆಚ್ಚಿನ ಚರ್ಚೆ ಮನ್ಮೋಹನ್ ಅವ್ರ ಬಗ್ಗೆ ಆಗತ್ತೆ. ಮತ್ತೆ ಯಾರಿಗೆ ಯಾರ ಮೋಹ ಇರಲ್ವೋ ಅವನು ಮೋಹನ. ಮತ್ತೆ ಮೋದಿಜಿ ಅವರಿಗೆ ತಮ್ಮ ಕೆಲಸದ ಮೋಹ ಇದೆ. ಸತತವಾಗಿ ಜನರನ್ನ ಜೊತೆ ಕರ್ಕೊಂಡು ಮುಂದುವರಿತಾರೆ. ವೈಯಕ್ತಿಕ ಮೋಹ ಯಾರ ಮೇಲೂ ಇಲ್ಲ. ಇದು ಅವರ ಕೆಲಸದ ಪರಾಕಾಷ್ಠೆ. ನಾವೀಗ ಜನತೆಯಿಂದ ಮತ್ತೆರಡು ಪ್ರಶ್ನೆಗಳನ್ನ ತಗೊಳ್ಳೋಣ. ನಿಮ್ಮ ಎಷ್ಟೋ ರೀಲ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗತ್ವೆ, ಮತ್ತೆ ನೀವು ತುಂಬಾ ಟ್ರೆಂಡಿಂಗ್ ಅಲ್ಲೂ ಇದ್ದೀರಾ. ಇದ್ ನಿಮಗೆ ಇಷ್ಟನಾ? ನೀವಿದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಇದ್ರ ಬಗ್ಗೆ ನಾನು ಏನೂ ಯೋಚನೆ ಮಾಡಿಲ್ಲ.
ನಾನು ಒಬ್ಬ ಮುಖ್ಯಮಂತ್ರಿ ಆದ್ರೂ ಕೂಡ ರೋಡಲ್ಲಿ ಸಮೋಸ ತಿನ್ಬೇಕು ಅನ್ನಿಸ್ದಾಗ ತಿಂತೀನಿ. ಅಂಥದ್ರಲ್ಲಿ ಯಾರಾದ್ರೂ ಶೂಟ್ ಮಾಡಿ ತೋರಿಸ್ದಾಗ ನಾನೇನ್ ಮಾಡಕ್ಕಾಗತ್ತೆ? ನಾವು ನಮ್ಮ ಜೀವನದಲ್ಲಿ ಮಂತ್ರಿ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು, ಬೇರೆನೇ ಕೆಲಸ ಮಾಡಿದ್ರು, ನಮ್ಮ ದೃಷ್ಟಿಯಲ್ಲಿ ನಾವು ಸಾಮಾನ್ಯರಿಗಿಂತ ಸಾಮಾನ್ಯರಾಗಿರ್ಬೇಕು. ಈ ರೀತಿಯ ಮನೋಭಾವದಿಂದ ನಾವು ಬೇರೆಯವ್ರಿಗಿಂತ ವಿಭಿನ್ನವಾಗಿ ಏನಾದ್ರೂ ಮಾಡಿದಾಗ ಅದು ನಮಗೆ ಪ್ರಸಿದ್ಧತೆ ತಂದ್ಕೊಡುತ್ತೆ. ನನಗೆ ಯಾವುದೇ ರೀತಿ ಆಸೆ ಇರೋದಿಲ್ಲ ನನಗೆ ಈ ಪಿಕ್ಚರ್ ಬರ್ಲಿ, ನಂದಿ ವಿಡಿಯೋ ಫೇಮಸ್ ಆಗಲಿ ಅಂತ. ಕೇಳ್ತಾ ಇದ್ದೇನೆ, ಇತ್ತೀಚಿನ ಕಾಲಘಟ್ಟದಲ್ಲಿ ರೀಲ್ಸ್ ತುಂಬಾ ಪ್ರಚಲಿತದಲ್ಲಿದೆ. ಜನ ಎಲ್ಲಂದ್ರಲ್ಲಿ ರೀಲ್ಸ್ ಮಾಡ್ತಾರೆ. ನೀವು ಊಟ ಮಾಡ್ತಿರ್ಬೋದು, ಅಥವಾ ಟೀ ಮಾಡ್ತಾ ಇರ್ಬೋದು, ಅಥವಾ ಪಕೋಡ ಮಾಡ್ತಿರ್ಬೋದು, ಅದರ ರೀಲ್ಸ್ ತುಂಬಾನೇ ಪಾಪ್ಯುಲರ್ ಆಗುತ್ತೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಂಡಿದ್ದೆ, ನನ್ನ ವೈಯಕ್ತಿಕವಾಗಿ ನನ್ನ ಖುಷಿಗೋಸ್ಕರ ನಾನು ಅತಿ ಚಿಕ್ಕ ವ್ಯಕ್ತಿ ಜೊತೆಗೂ ಕೂಡ ಅವ್ರ ಖುಷಿಗೋಸ್ಕರ ಒಂದ್ ಸ್ವಲ್ಪ ಸಮಯ ಕಳೆದಾಗ ನಾವು ಅದರಿಂದ ಖುಷಿ ಪಡಬೇಕು. ಉದಾಹರಣೆಗೆ ಈ ಪಂಚಮಡಿಯಿಂದ ಹೊರಡ್ತೀನಿ ಅನ್ಕೊಳ್ಳಿ, ಮತ್ತೆ ಪಂಚಮಡಿಯಿಂದ ಹೊರಟ್ಮೇಲೆ ಈಗ ಮಾವಿನ ಹಣ್ಣಿನ ಸೀಸನ್ನು. ನಮ್ಮ ಸಹೋದರಿಯರು ಈ ರೀತಿ ತಮ್ಮ ಚಿಕ್ಕ ಚಿಕ್ಕ ಬುಟ್ಟಿಗಳಲ್ಲಿ ಮಾವಿನ ಹಣ್ಣು ಮಾರ್ತಿದ್ದಾರೆ. ಅವಾಗ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಮಾವಿನ ಹಣ್ಣೇನಾದ್ರೂ ತಿಂದ್ರೆ ಅವ್ರ ಜೊತೆಗೆ ಮಕ್ಕಳು ಕೂತ್ಕೊಂಡಿರ್ತಾರೆ, ನಾನು ಅವ್ರಿಗೆ ಹೇಳ್ತೀನಿ ನೀವು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅಂತ. ಈ ರೀತಿ ಮಾಡೋದು ನನಗೆ ಇಷ್ಟ ಆಗುತ್ತೆ. ಸೊ ಅಷ್ಟೇ, ಮತ್ತೆ ಬೇರೆ ಏನೂ ಇಲ್ಲ. ಸಾಕಷ್ಟು ಹೆಚ್ಚಿನ ಚರ್ಚೆ ಯಾವುದ್ರ ಬಗ್ಗೆ ಆಗತ್ತೆ ಅಂದ್ರೆ, ಒಬ್ಬ ಮುಸ್ಲಿಂ ಮಹಿಳೆಯ ಮಗುವನ್ನ ನೀವು ಎತ್ಕೊಳ್ತೀರಿ, ನಿಮ್ ಜೊತೆ ಅವರು ಸೆಲ್ಫಿ ತಗೊಳ್ತಾರೆ, ಅದನ್ನ ಜನಗಳಿಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಿಮ್ಮ ರಿಯಾಕ್ಷನ್ ನೋಡ್ಬೇಕು ನಾನು. ಇದು ಎಂಥ ಒಂದು ದೃಶ್ಯ ಅಂತಂದ್ರೆ ಜನ ಇದನ್ನ ತುಂಬಾನೇ ಇಷ್ಟಪಟ್ರು. ಈ ವಿಷಯ ನಿಜಾನೇ, ನಾನು ಪ್ರಾರಂಭದಲ್ಲಿ ಹೇಳ್ದ ಹಾಗೇನೆ ನಮ್ಮಿಂದ ಹಾಗೂ ನಮ್ಮ ಪರಿವಾರದಲ್ಲೂ ಈ ಸಂಸ್ಕಾರ ಇದೆ. ನಮ್ಮಲ್ಲಿ ನಮಗೆ ಎಲ್ಲರೂ ಸಹೋದರಿಯರೇ. ಯಾರು ಹಿಂದೂ, ಮುಸ್ಲಿಂ, ಸಾವಿರಾರು ಸಹೋದರಿಯರು ನನಗೆ ರಾಖಿ ಕಟ್ತಾರೆ. ಅದಕ್ಕೆ ನಿಮಗೆ ಅದು ಪ್ರಾಮಾಣಿಕವಾಗಿ ಕಾಣ್ತಿದೆ. ಅಣ್ಣ ತನ್ನ ಅಳಿಯನನ್ನ ಎತ್ಕೊಂಡ್ರೆ ತಂಗಿಗೆ ಯಾವುದೇ ನಿರ್ಬಂಧ ಇಲ್ಲ, ಆರಾಮಾಗಿ ಪರ್ದಾ ಇಲ್ದೆ ನಿಶ್ಚಿಂತಳಾಗಿ ನಿಂತಿದ್ದಾಳೆ. ನನಗವರು ಸಹೋದರಿ ಥರ ಕಾಣಿಸಿದ್ರು. ನನಗಿದ್ರ ಬಗ್ಗೆ ಹೆಮ್ಮೆ ಇದೆ. ಇವತ್ತಿನ ದಿನಮಾನದಲ್ಲಿ ಜನರ ತಲೆಯಲ್ಲಿ ಏನೇನಿರುತ್ತೋ ಗೊತ್ತಿಲ್ಲ, ಅವರಿಗೆ ನೇರವಾಗಿ ಇದರಿಂದ ಉತ್ತರ ಸಿಗ್ತಿದೆ. ರಾಜ್ಯದ ಮುಖ್ಯಸ್ಥನಾದವನು ಒಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಮುಸ್ಲಿಂ ಸಹೋದರಿಯ ಜೊತೆಗೂ ಯಾವ ರೀತಿ ಅಣ್ಣನ ರೀತಿ ಪ್ರೀತಿಯಿಂದ ಇದ್ದಾನೆ ಅಂತ. ಆ ಮಗು ಎಷ್ಟು ಪ್ರೀತಿಯಿಂದ ನನ್ನ ಹತ್ರಕ್ಕೆ ಬಂತು. ಆಕೆ ಗಂಡ ಕೂಡ ಒಂದ್ ರೀತಿ ಅವ್ರು ನನಗೆ ಭಾವ ಆಗ್ಬೇಕು, ಅವರು ಜೊತೆಗಿದ್ರು.